ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಸಿಎಂ ಕುರ್ಚಿ ಕದನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ ಮತ್ತೆ ಗೆದ್ದು ಬೀಗಿದ್ದಾರೆ. ಡಿಕೆ ಶಿವಕುಮಾರ್ ಎಷ್ಟೇ ಕಾಂಗ್ರೆಸ್ ವಾದಿಯಾದರೂ ಕೂಡ ಅದ್ಯಾವುದು ಅವರ ಕೈ ಹಿಡಿಲಿಲ್ಲ. ಅದೊಂದು ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದಕ್ಕೆ ಹೈಕಮಾಂಡ್ ನಾಯಕರು ದೃಢ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇಷ್ಟಕ್ಕೂ ಏನು ಆ ಪ್ರಮುಖ ಕಾರಣ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸಿದ್ದರಾಮಯ್ಯ ಅಂದ್ರೆ ಹಾಗೇನೆ, ಖಡಕ್ ಮಾತು, ನೇರ ನುಡಿ, ಪ್ರಖರ ಭಾಷೆ, ಅಷ್ಟೇ ನಿಷ್ಠುರವಾದಿ. ಮಾತು ಹೊರಟಾದ್ರೂ ಮಾತಾಡೋದು ಮಾತ್ರ ನಿಜಾನೇ. ಅವರೊಬ್ಬ ಮಾದರಿ ರಾಜಕಾರಣಿ. ಅದು ರಾಜ್ಯಕ್ಕಷ್ಟೇ ಅಲ್ಲ, ದೇಶಕ್ಕೆ ಮಾದರಿ. ಅವರ ಇದೇ ನೈಜ ವ್ಯಕ್ತಿತ್ವವೇ ಅವರನ್ನ ಈಗ 2ನೇ ಬಾರಿಗೆ ಸಿಎಂ ಆಗುವಂತೆ ಮಾಡಿರೋದು. ಡಿಕೆ ಶಿವಕುಮಾರ್ ಜೊತೆಗಿನ ಕುರ್ಚಿ ಕದನದಲ್ಲಿ ಮತ್ತೊಮ್ಮೆ ಗೆಲ್ಲುವಂತೆ ಮಾಡಿದೆ. ಅವರ ಘಟಾನುಘಟಿ ಆಪ್ತ ಮಂತ್ರಿಗಳೇ ಅಂತರ ಕಾಯ್ದುಕೊಂಡ್ರೂ ಕೂಡ ಹೈಕಮಾಂಡ್ ನಾಯಕರು ಮಾತ್ರ ಅವರನ್ನ ಎಂದೂ ಕೈ ಬಿಡಲೇ ಇಲ್ಲ. ಅದಕ್ಕೆ ಕಾರಣನೇ ಅವರ ಈ ನೈಜ ವ್ಯಕ್ತಿತ್ವ. ಹೌದು, ಸಿಎಂ ಸಿದ್ದರಾಮಯ್ಯ ಅವರು ಹೇಳಿ ಕೇಳಿ ಅಹಿಂದ ನಾಯಕ. ಅವರ ಹಿಂದಿನ ಆನೆ ಬಲವೇ ಇದು. ಒಂದು ಬಾರಿ ಫುಲ್ ಟೈಮ್ ಸಿಎಂ ಆಗಿರುವ ಸಿದ್ದರಾಮಯ್ಯ ಅವರು ಈಗ 2ನೇ ಅವಧಿಗೂ ಸಿಎಂ ಆಗಿದ್ದಾರೆ. ನಾನೇ ಫುಲ್ ಟೈಮ್ ಸಿಎಂ ಅಂತಾನೆ ಇದ್ದಾರೆ. ಡಿಕೆ ಶಿವಕುಮಾರ್ ಎಷ್ಟೇ ಹೇಳಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಮಾತ್ರ ಹೈಕಮಾಂಡ್ ನಾಯಕರು ಕೆಳಗಿಳಿಸುವ ಕನಿಷ್ಠ ಗೋಜಿಗೂ ಕೂಡ ಹೋಗಲೇ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ಹಿಂದೆ ಅಹಿಂದ ಮತಗಳ ಶಕ್ತಿ ಅಡಗಿರೋದೇ ಇದಕ್ಕೆ ಪ್ರಮುಖ ಕಾರಣ. ಇಂತಹ ಅಹಿಂದ ಶಕ್ತಿ ಹೊಂದಿರುವ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇಶಕ್ಕೆ ಮಾದರಿ ನಾಯಕ ಕೂಡ. ಇದನ್ನೇ ಪ್ರಮುಖ ಅಸ್ತ್ರವಾಗಿಸಿಕೊಂಡಿರುವ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರನ್ನ ಅಹಿಂದ ನಾಯಕ, ಕಾಂಗ್ರೆಸ್ ನನ್ನ ಜನನಾಯಕ ಅಂತ ಕೂಡ ಬಿಂಬಿಸೋದಕ್ಕೆ ಮುಂದಾಗಿದೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಅದು ಕೇವಲ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ಕಡೆಯೂ ಕೂಡ ಡ್ಯಾಮೇಜ್ ಆಗುತ್ತೆ. ಇದನ್ನು ಅರಿತಿರುವ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವರನ್ನೇ ಸಿಎಂ ಆಗಿ ಮುಂದುವರೆಸಿದೆ. ಈ ಮೂಲಕ ಸಿದ್ದರಾಮಯ್ಯ ಅವರ ಅಹಿಂದ ಮತಗಳು ಅವರನ್ನ ಹೈಕಮಾಂಡ್ ನಾಯಕರು ಕೈ ಬಿಡದಂತೆ ನೋಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಸಿಎಂ ಸೀಟು ಸಿಗದೆ ಸಿಡಿಮಿಡಿಗೊಂಡಿರುವ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿರೋದಂತೂ ಸುಳ್ಳು. ಅವರು ಮತ್ತೇನು ತಂತ್ರವನ್ನ ಮಾಡ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.